ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ರೀಸೆಂಟ್ ಆಗಿ ಈ ವಿಷಯ ಹೊರಗಡೆ ಬಿದ್ದಿರೋದು, ರಾಮಾಯಣ ಸಿನಿಮಾದ ಬಜೆಟ್ 1600 ಕೋಟಿ ಆಗಿತ್ತು ಅಂತ ಅವಾಗಿಂದನೂ ಕೂಡ ರೂಮರ್ಸ್ ಗಳಿದ್ದು. ಬಟ್ ಇವಾಗ ನಮಿತ್ ಮಲ್ಹೋತ್ರಾ ಅವರೇನೆ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸಿನಿಮಾ 500 ಮಿಲಿಯನ್ ಒಳಗಡೆ ಆಗ್ತಾ ಇರುವಂತದ್ದು. ಅಂದ್ರೆ ಇದನ್ನು ಇಂಡಿಯನ್ ರುಪಿಲಿ ಕನ್ವರ್ಟ್ ಮಾಡಿದ್ರೆ 4000 ಕೋಟಿ ಆಗುತ್ತೆ. ಅಂದ್ಮೇಲೆ ಕನ್ಫರ್ಮ್ ಆಗ್ತಾ ಇದೆ, ಇದು ಬರೀ ಜಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಯೂನಿವರ್ಸ್ ಸಿನಿಮಾ. ಹಾಲಿವುಡ್ ಜೊತೆ ಕಾಂಪಿಟೇಷನ್. ಇನ್ನು ಧ್ರುವ ಸರ್ಜಾ ಅವರ KD ಸಿನಿಮಾ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗೋದಕ್ಕೆ ಮೂವಿ ಟೀಮ್ ಎಲ್ಲ ಪ್ಲಾನ್ ಮಾಡ್ಕೋತಾ ಇದಾರೆ ಅಂತ ಬೇರೆ ಕಡೆಯಿಂದ ರೂಮರ್ಸ್ ಬಂದಿದೆ. ಅವತ್ತೇ ಬಂದ್ರು ಬರ್ತಾರೆ, ಇಲ್ಲಾಂದ್ರೆ ಡಿಸೆಂಬರ್ ಫಿಕ್ಸ್. ಈ ಸಿನಿಮಾದ ಬಗ್ಗೆ, ಈ ಟೀಮ್ ಬಗ್ಗೆ ಮಾತಾಡೋಂಥದ್ದು ತುಂಬಾನೇ ಇದೆ. ರಿಲೀಸ್ ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ನಿನ್ನೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಡೆವಿಲ್ ಸಿನಿಮಾ ಟೀಮ್ ಕಡೆಯಿಂದ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ರು. ಇದ್ರ ಜೊತೆಗೆ ಡೆವಿಲ್ ಸಿನಿಮಾದ ಶೂಟಿಂಗ್ ಈಗ ಥೈಲ್ಯಾಂಡ್ ಅಲ್ಲಿ ಆನ್ ಗೋಯಿಂಗ್ ಹೋಗ್ತಾ ಇದೆ. ಫಾರಿನ್ ಬೇಬ್ಸ್ ಗಳ ಮಧ್ಯದಲ್ಲಿ ದರ್ಶನ್ ಫುಲ್ ಮಸಾಜ್. ಯುವ ಅವರ ಎಕ್ಕ ಸಿನಿಮಾದಲ್ಲಿರುವಂತ ಬ್ಯಾಂಗಲ್ ಬಂಗಾರಿ ಸಾಂಗ್ ಯಾವ ಲೆವೆಲ್ ಅಲ್ಲಿ ಸೂಪರ್ ಹಿಟ್ ಆಗಿದೆ ಅಂದ್ರೆ, ಸಿದ್ದರಾಮಯ್ಯ ಅವರು ಕೂಡ ಸ್ಟೆಪ್ ಆಗ್ತಾವ್ರೆ. ಆ ಲೆವೆಲ್ ಅಲ್ಲಿ ಫುಲ್ ವೈರಲ್. ರೀಸೆಂಟ್ ಆಗಿ ಎಲ್ಲಾ ಕಡೆ ತುಂಬಾ ದೊಡ್ಡ ರೂಮರ್ಸ್ ಗಳು ಓಡಾಡ್ತಾ ಇದಾವೆ. LC ಒಳಗಡೆ ಕೂಲಿ ಎಂಟ್ರಿ ಆಗೋದಂತೂ ಕನ್ಫರ್ಮ್ ಅಂತ. ಆಲ್ರೆಡಿ ಬೇರೆ ಕಡೆಯಿಂದ ಎಲ್ಲ ಬ್ರೇಕ್ ಡೌನ್ ಮಾಡ್ತಾ ಕೂತಿದ್ದಾರೆ, ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಬಟ್ ಕೂಲಿ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರು ಕೂಡ ಎಂಟ್ರಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಣ್ಣ ರೂಮರ್ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಿಯೋ ಸಿನಿಮಾದ ಒಳಗಡೆ ಈಗ ಕಮಲ್ ಹಾಸನ್ ಅವರು ಎಂಟ್ರಿ ಕೊಟ್ಬಿಟ್ಟು ಒಂದು ಹೊಸ ಟೀಮ್ ನ ಬಿಲ್ಡ್ ಮಾಡ್ತಾ ಇದಾರೆ. ಅದೇ ರೀತಿ ಈ ಕೂಲಿ ಸಿನಿಮಾದಲ್ಲೂ ಕೂಡ ಕಮಲ್ ಹಾಸನ್ ಅವರು ಎಂಟ್ರಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ದೊಡ್ಡದಾಗಿ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಾ ಇದಾವೆ. ಲೋಕೇಶ್ ಅಣ್ಣ ಅವರು LC ಒಳಗಡೆ ಇರಬರ ತಮಿಳ್ ಆಕ್ಟ್ರೆಸ್ ಗಳನ್ನೆಲ್ಲ ತುಂಬಿ ಏನೋ ಮಸ್ಲಾತ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್. ಅನುಷ್ಕಾ ಶೆಟ್ಟಿ, ಸ್ವೀಟಿ, ನಮ್ ಕನ್ನಡದ ಹುಡುಗಿ ಅವರು. ಕನ್ನಡ ಬಿಟ್ಟು ಬೇರೆ ಕಡೆ ಎಲ್ಲ ಫೇಮಸ್ ಆಗಿದ್ರು ಕೂಡ ಕನ್ನಡದಲ್ಲಿ ಮಾಡ್ಬೇಕು ಅನ್ನೋ ಒಂದು ಚಟ, ಸರಿ ಆಟ ಅವರಲ್ಲಿ ಇದೆ. ಅದಕ್ಕೋಸ್ಕರನೇ ಒಳ್ಳೆ ಪಾತ್ರಕ್ಕೋಸ್ಕರ ವೇಟ್ ಮಾಡ್ತಾ ಇದಾರೆ. ಈಗ ಅಫಿಷಿಯಲ್ ಆಗಿ ಒಂದು ಒಳ್ಳೆ ಪಾತ್ರ ಫಿಕ್ಸ್ ಆಗ್ಬಿಟ್ಟಿದೆ ಕನ್ನಡದಕ್ಕೆ ಬರಕ್ಕೆ. ನಾಡಪ್ರಭು ಕೆಂಪೇಗೌಡರ ಬಯೋಪಿಕ್ ಸಿನಿಮಾ ಮಾಡೋದಕ್ಕೆ ಕನ್ನಡದಲ್ಲಿ ಕೆಲವೊಂದಷ್ಟು ಡೈರೆಕ್ಟರ್ ಗಳು, ಪ್ರೊಡ್ಯೂಸರ್ ಗಳು ಫೈಟ್ ಮಾಡೋದ್ರ ಮೇಲೆ ಬಿಸಿ ಆಗ್ಬಿಟ್ಟಿದ್ದಾರೆ. ಇದೇ ಸಿನಿಮಾದಲ್ಲಿ ಚಿನ್ನಮಾಂಬೆ ಅನ್ನೋ ಒಂದು ಕ್ಯಾರೆಕ್ಟರ್ ನ ಸ್ವೀಟಿ ಅವರು ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಬಿಟ್ಟಿದೆ. ಈಗ ಈ ಸಿನಿಮಾದಲ್ಲಿ ಇವ್ರು ಕಮ್ ಬ್ಯಾಕ್ ಮಾಡ್ಬೇಕು ಅಂದ್ರೆ ಈಗಾಗಲೇ 2 ಟೀಮ್ ಗಳು ಈ ಸಿನಿಮಾನ ನಾವು ಮಾಡ್ತೀವಿ ಅಂತ ಫೈಟ್ ಮಾಡ್ತಾ ಇದಾರೆ. ಈ ಕಡೆ ಧನಂಜಯ್ ಒಂದು ಫಸ್ಟ್ ಲುಕ್ ಬಂದ್ಬಿಟ್ಟಿತ್ತು, ಈ ಕಡೆ ಉಪೇಂದ್ರದ ಒಂದು ಟೀಮ್ ರೆಡಿ ಆಗೈತೆ. ಸದ್ಯಕ್ಕೆ 2 ಟೀಮ್ ಗಳು ಕೋರ್ಟ್ ಮೆಟ್ಲ್ ಹತ್ಬಿಟ್ಟು ನಾನೇ ಮಾಡ್ಬೇಕು ಅಂತ ಇಬ್ರು ಫೈಟ್ ಮಾಡ್ತಾವ್ರೆ. ಯಾರಿಗೆ ಸಿಗ್ತದೆ ಅವಕಾಶ ಅನ್ನೋದು ಇನ್ನೂ ಆರ್ಡರ್ ಪಾಸ್ ಆಗಿಲ್ಲ. ಆದ್ಮೇಲೆ ಮೂವಿ ಮಾಡೋದಕ್ಕೆ ರೆಡಿ ಆಯ್ತಾರೆ. ಸ್ವೀಟಿನ ನಾವು ಕನ್ನಡದಲ್ಲಿ ನೋಡೋದಕ್ಕೆ ರೆಡಿ ಆಗ್ಬಹುದು ಫಿಕ್ಸ್. ರಾಮ್ ಚರಣ್ ಅವ್ರಿಗೆ ಬುಚ್ಚಿ ಬಾಬು ಅವರು ಪೇದಿ ಸಿನಿಮಾ ಮಾಡ್ತಾ ಇದಾರೆ. ಈ ಸಿನಿಮಾ ಬರೋದಕ್ಕೆ ಇನ್ನೂ 1 ವರ್ಷ ಟೈಮ್ ತಗೋತದೆ. ಇದೇ ಸಿನಿಮಾದಲ್ಲಿ ಶಿವಣ್ಣ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಪೋಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ಇದೆಲ್ಲ ಸಪರೇಟ್ ವಿಷಯ. ಬಟ್ ಈಗ ಬಂದಿರೋ ಹೊಸ ರೂಮರ್ಸ್ ಏನಪ್ಪಾ ಅಂದ್ರೆ, ರಾಮ್ ಚರಣ್ ಅವರು ಮತ್ತೊಂದು ಸಿನಿಮಾಗೆ ಸೈನ್ ಮಾಡಿದ್ದಾರೆ. ಅದು ಸುಕುಮಾರ್ ಅವ್ರ ಜೊತೆಗೆ. ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಇನ್ನು ಸ್ಟಾರ್ಟ್ ಮಾಡಿರ್ಲಿಲ್ಲ. ಬಟ್ ಇವಾಗ ಬರ್ತಾ ಇರೋ ರೂಮರ್ಸ್ ಏನಪ್ಪಾ ಅಂದ್ರೆ, ಈ ಸಿನಿಮಾ ಪೇದಿ ಸಿನಿಮಾ ಬರೋದಕ್ಕಿಂತ ಮುಂಚೆನೆ ಬರುತ್ತೆ ಅಂತ ಹೇಳ್ತಾವ್ರೆ. ಅಂದ್ರೆ ಹೊಸ ವರ್ಷಕ್ಕೆ ಈ ಸಿನಿಮಾ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಗಾಸಿಪ್ ಇದೆ. ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಸದ್ಯಕ್ಕೆ ಸುಕುಮಾರ್ ಅವರು ರಾಮ್ ಚರಣ್ ಅವ್ರ ಜೊತೆಗೆ ಫುಲ್ ಸೀಕ್ರೆಟ್ ಆಗಿ ಶೂಟಿಂಗ್ ಎಲ್ಲ ಮಾಡ್ತಾವ್ರೆ ಅಂತ ದೊಡ್ಡ ರೂಮರ್ಸ್ ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗೈತೆ. ಬಂದ್ರು ಬರ್ಬೋದು, ಬರ್ದೇನೂ ಇರಬಹುದು. ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವ್ರದ್ದು ಹೊಸ ಸಿನಿಮಾ ಬಲರಾಮನ ದಿನಗಳು. ಈ ಸಿನಿಮಾದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಗೋಗಿ ಪೋಸ್ಟ್ ಪ್ರೊಡಕ್ಷನ್ ಕಡೆ ಇದಾರೆ. ಮೂವಿ ಟೀಮ್ ಅವರಿಗೆ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ ಈ ಸಿನಿಮಾ ಟೀಮ್ ಕಡೆಯಿಂದ ಟ್ರೈಲರ್ ಎಂಟ್ರಿ ಕೊಡುತ್ತೆ. ವೇಟ್ ಮಾಡ್ತಾರೆ, ನಾನು ವೇಟ್ ಮಾಡ್ತೀನಿ. ಆರೋಗ್ಯದಲ್ಲಿ ಏರುಪೇರು. ವಿಜಯ್ ದೇವರಕೊಂಡ ಅವರ ಹೆಲ್ತ್ ದೊಡ್ಡದಾಗಿ ಇಶ್ಯೂ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಅಟ್ರಾಸಿಟಿ ಕೇಸ್. ಏನಿದು ಅಟ್ರಾಸಿಟಿ ಕೇಸ್ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡಿ. ನಮ್ಮ SC/ST ಕ್ಯಾಸ್ಟ್ ಮೇಲೆ ಏನೆಲ್ಲ ದೌರ್ಜನ್ಯ ಮಾಡ್ತಾರೋ ಅವ್ರಿಗೆಲ್ಲ ಅಟ್ರಾಸಿಟಿ ಅಂತ ಒಂದು ಕೇಸ್ ಬೇರೆ ಇದೆ. ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಬಡಿತಾರದೆ ಅವ್ರನ್ನ. ವಿಜಯ್ ದೇವರಕೊಂಡ ಅವರು ರೆಟ್ರೋ ಸಿನಿಮಾದ ಆಡಿಯೋ ಲಾಂಚ್ ಎಲ್ಲ ಹೋಗ್ಬಿಟ್ಟು ಅದು ಇದು ಮಾತಾಡ್ಬಿಟ್ಟು SC/ST ಅವ್ರಿಗೆಲ್ಲ ಬೇಜಾರ್ ಮಾಡ್ಬಿಟ್ಟಿದ್ರು. ಸೊ ಅದಕ್ಕೆ ಪೊಲೀಸರು ಈಗ ಅವ್ರಿಗೆ ರಿಮ್ಯಾಂಡ್ ಆ ಪ್ರಶ್ನೆ ಕೇಳ್ಕೊಂಡು, ಈ ಪ್ರಶ್ನೆ ಕೇಳ್ಕೊಂಡು, ಅದು ಇದು ಅಂದ್ಕೊಂಡು ಅಟ್ರಾಸಿಟಿ ಕೇಸ್ ಏನಾದ್ರು ಲಾಕ್ ಆಯ್ತು ಅಂದ್ರೆ ಸರಿಯಾಗಿ ಹಾಕೊಂಡು 1-2 ವರ್ಷ ಜೈಲಲ್ಲಿ ಮುದ್ದೆ ಬರೀಬೇಕಾಯ್ತದೆ. ದುಡ್ಡಿರೋರಲ್ವಾ, ಏನಾದ್ರು ಮಾಡಿ ಆಚೆ ಬರ್ತಾರೆ ಬಿಡಿ, ತಲೆ ಕೆಡಿಸ್ಕೊಂಡ್ಬಿಡಿ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ತುಂಬಾನೇ ಕಡಿಮೆ ಆಯ್ತು ಅಂತ ನನಗೆ ಗೊತ್ತು. ಮುಂದಿನ ವಾರ ಹೊಸ ಇನ್ಫಾರ್ಮೇಶನ್ ಜೊತೆ ನಿಮ್ಮನ್ನ ನೋಡೋದಕ್ಕೆ ವೇಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್